ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ದಿನಾಂಕ 29 ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳನ್ನ ಈ ಮುಖಾಂತರ ತಮ್ಮ ಗಮನಕ್ಕೆ ತರಲು ಇಚ್ಛೆ ಪಡ್ತೀನಿ. ಶ್ರೀ ಸತ್ಯಕೀರ್ತಿ ಕಲಾ ಸಂಘ ಉದ್ಘಾಟನೆಯನ್ನ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರ ಜನ್ಮ ವರ್ಧಂತಿ ದಿನ ನಾನು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅವತ್ತು ಆಚರಣೆಗೆ ತಾವುಗಳೆಲ್ಲ ಕಲಾವಿದರುಗಳು ಪ್ರೋತ್ಸಾಹಿಸಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿಯಾಗಿ ಆ ದಿನದ ಕಾರ್ಯಕ್ರಮಗಳು ಏನೆಲ್ಲ ಇದಾವಪ್ಪ ಅಂದ್ರೆ, ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಿದ್ವಿ. ಕಣ್ಣಿನ ಚಿಕಿತ್ಸೆ ಆಗಿರ್ಬೋದು, ಹಾಗೆ ಸಮಸ್ಯೆಗಳು ನಾನಾ ತರ ಇರುತ್ತೆ ಮನುಷ್ಯನಿಗೆ, ಅವನ್ನೆಲ್ಲ ಚೆಕ್ ಮಾಡ್ತಾ ಹೋಗೋದಕ್ಕೆ ಒಂದು ಕಾರ್ಯಕ್ರಮ ರೂಪುರೇಷೆ ಮಾಡಿದ್ವಿ. ಅದೇ ರೀತಿಯಾಗಿ ಅನಾಥ ಮಕ್ಕಳಿಗೆ ಅವರು ಓದಲಿಕ್ಕೆ ಅನುಕೂಲ ಆಗುವಂತ ಪರಿಕರಗಳನ್ನ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಅದೇ ರೀತಿಯಾಗಿ ಅಂಗವಿಕಲರಿಗೆ ಇಬ್ಬರಿಗೆ ವೀಲ್ ಚೇರ್ ಕೊಡಬೇಕು ಅಂತ ಈ ಸಂಘ ಮುಂದುವರೆದಿದೆ, ಕೊಡಬೇಕು ಅನ್ಕೊಂಡಿದ್ವಿ. ಅದನ್ನು ಸಮೇತ ಆ ದಿನದಂದೇ ಮಾಡಬೇಕು ಅನ್ಕೊಂಡಿದ್ವಿ. ಅದೇ ರೀತಿಯಾಗಿ ಒಂದು 24 ಜನ ಸನ್ಮಾನಿತರನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಹಾರ್ಮೋನಿಯಂ ಮಾಸ್ಟರ್ಗಳಾಗಿರ್ಬೋದು, ರಂಗಸಜ್ಜಿಕೆಗಳಾಗಿರ್ಬೋದು, ಆಮೇಲೆ ವಸ್ತ್ರಾಲಂಕಾರ ಆಗಿರ್ಬೋದು, ಹೀಗೆ ನಾನಾ ತರವಾಗಿ ಬೆನ್ನಿಂದೆ ಕೆಲಸ ಮಾಡುವಂತ ಕಲಾವಿದರಿಗೆ ಅವತ್ತು ಸನ್ಮಾನದ ರೂಪದಲ್ಲಿ ಅವರಿಗೆ ಒಂದು ಗೌರವನ ಸಲ್ಲಿಸಬೇಕು ಅಂತ ಈ ಕಲಾ ತಂಡ ಅನ್ಕೊಂಡಿದೆ. ಹಾಗಾಗಿ ತಾವು ಈ ಮೂಲಕ ನಾನು ತುಮಕೂರು ಜಿಲ್ಲೆಯ ಎಲ್ಲಾ ಕಲಾವಿದರಿಗೆ ಏನಪ್ಪ ಹೇಳ್ತೀನಿ ಅಂದ್ರೆ, 29ನೇ ತಾರೀಕು ಬಂದು ತಾವುಗಳೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ನಮ್ಮ ಸಂಘಟನೆಗೆ ಕೆಲವಾರು ಜನಗಳು ಮೆಂಬರ್ಶಿಪ್ಗಳಾಗಿದ್ದಾರೆ, 200ರಿಂದ 250 ಜನ ಮೆಂಬರ್ಶಿಪ್ ಆಗಿದ್ದಾರೆ. ಮುಂದೆ ಈ ಕಲಾ ಸಂಘದಲ್ಲಿ ಭಾಗವಹಿಸಿ ಈ ಅನುಕೂಲತೆಗಳನ್ನೆಲ್ಲ ಪಡಿಬೇಕು, ಈ ಅನುಕೂಲತೆಗಳನ್ನ ಮುಂಚೂಣಿಗೆ ತರಬೇಕು ಅನ್ನೋ ಕಾನ್ಸೆಪ್ಟ್ ಮನಸ್ಸಿನಲ್ಲಿರುವಂತವರು ಈ ಸಂಘಕ್ಕೆ ಆ ದಿನದೊಂದು ಮೆಂಬರ್ಶಿಪ್ ನ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಸಂಘನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಲಿಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಆತ್ಮೀಯ ತುಮಕೂರು ಜಿಲ್ಲೆಯ ಎಲ್ಲ ನನ್ನ ಕಲಾವಿದ ಬಂಧುಗಳಿಗೆ ಮೊದಲು ನಮಸ್ಕರಿಸ್ತಾ, ಇವತ್ತೇನು ದಿನಾಂಕ 29/3/2024 ತುಮಕೂರು ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಒಂದು ಸತ್ಯಕೀರ್ತಿ ಕಲಾ ಸಂಘ ಅಂತಕ್ಕಂಥ ಒಂದು ಸಂಘವನ್ನು ಉದ್ಘಾಟನೆ ಮಾಡಲಾಗ್ತದೆ. ಈ ಸಂಘ ಉದ್ಘಾಟನೆಯ ಉದ್ದೇಶ ಏನಪ್ಪಾ ಅಂದ್ರೆ, ಇವತ್ತು ಹಲವಾರು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಕ್ಕಂಥ ರಂಗಭೂಮಿಯ ಕಲಾವಿದರು ಇವತ್ತು ಸಾಕಷ್ಟು ಜನ ಗುಬ್ಬಿ ವೀರಣ್ಣನವರ ತವರೂರಾಗಿರ್ತಕ್ಕಂಥ ತುಮಕೂರು ಜಿಲ್ಲೆ ಇವತ್ತು ಸಾಕಷ್ಟು ಕಲಾವಿದರು ಹಲವಾರು ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ. ಅಂತಹ ಕಲಾವಿದರುಗಳನ್ನ ಗುರುತಿಸಿ ಇವತ್ತು ಅವ್ರಿಗೇನಾದರೂ ಒಂದು ರೀತಿಯ ಸಹಾಯ ಹಸ್ತವಾಗಿ ನಾವು ನಿಂತ್ಕೊಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಎಲ್ಲ ಸಮಾನ ಮನಸ್ಕರು ಸೇರಿ ಒಂದು ಸತ್ಯಕೀರ್ತಿ ಕಲಾ ಸಂಘ ಅಂತಕ್ಕಂಥ ಒಂದು ಸಂಘವನ್ನು ಪ್ರಾರಂಭ ಮಾಡಿದ್ವಿ. ಈ ಸಂಘ ಉದ್ಘಾಟನೆ ದಿನಾಂಕ 29/3/2024 ಅಂದು ಒಂದ್ರೆ ನಮಗೆಲ್ಲ ಸುದಿನ. ಯಾಕೆಂದ್ರೆ ನಮ್ಮ ಹಿರಿಯ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಶಿವಾನಂದ ಶಿವಾಚಾರ್ಯರ ಜನ್ಮವರ್ಧಂತಿ ಇರೋದ್ರಿಂದ ಆ ಒಂದು ಜನ್ಮವರ್ಧಂತಿಯ ಪ್ರಯುಕ್ತವಾಗಿ ಒಂದು ಕಲಾ ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಲವಾರು ಕಲಾವಿದರು ಅಂದ್ರೆ ರಂಗಭೂಮಿಯಲ್ಲಿ ತೆರೆಯ ಮುಂದೆ ಆಡ್ತಕ್ಕಂಥ ಕಲಾವಿದರನ್ನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ. ಆದರೆ ರಂಗಭೂಮಿಯ ನಾಟಕವನ್ನ ಮಾಡಲಿಕ್ಕೆ ತೆರೆಯಿಂದ ಎಷ್ಟೆಲ್ಲ ಕಲಾವಿದರುಗಳು ಅವರ ಕೈ ಚಳಕ ಇದೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿರಲ್ಲ. ಯಾಕಂದ್ರೆ ಇವತ್ತು ನಾವು ಮೊದಲು ಅವ್ರನ್ನ ನಾವು ಗುರುತಿಸಬೇಕಾಗುತ್ತೆ. ಅಂತ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ರಂಗದಲ್ಲೇ ಜನಪದ ರಂಗ ಆಗಿರ್ಬೋದು, ರಂಗಭೂಮಿ ರಂಗ ಆಗಿರ್ಬೋದು, ರಂಗ ಪರಿಕರಗಳ ರಂಗ ಆಗಿರ್ಬೋದು, ಇವೆಲ್ಲ ಕಲಾವಿದರನ್ನ ನಾವು ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮತ್ತೆ ಅವ್ರನ್ನ ಈ ಸಮಾಜಮುಖಿಯಾಗಿ ನಾವು ತೋರಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಒಂದು ಕಲಾ ಸಂಘವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಕಲಾ ಸಂಘದ ವಿಶೇಷತೆ ಏನಪ್ಪಾ ಅಂದ್ರೆ, ಇವತ್ತು ಎಲ್ಲೋ ಒಂದ್ ಕಡೆ ಮೂಲೆ ಗುಂಪಾಗಿರ್ತಕ್ಕಂಥ ಕಲಾವಿದರನ್ನ ಯಾರನ್ನೂ ಕೂಡ ಗುರುತಿಸತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಯಾವುದೇ ಏನು ಪ್ರಶಸ್ತಿಗಳಿಗೆ ಆಸೆ ಪಡೆದಲೇ ಇರ್ತಕ್ಕಂಥ ಕಲಾವಿದರು ಇವತ್ತು ಎಷ್ಟೋ ಜನ ಇರ್ತಾರೆ. ಅವ್ರನ್ನ ಗುರುತಿಸಿ ನಾವು ಇವತ್ತು ಕಲಾ ಸೇವೆಗೆ ಮುಂದಾಗಿದ್ದೀವಿ ಅಂತಕ್ಕಂಥದ್ದನ್ನು ತಮಗೆ ತಿಳಿಯಬಯಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು, ಕಲಾ ಪೋಷಕರು ಮತ್ತೆ ಎಲ್ಲರೂ ಕೂಡ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ನಾವೆಲ್ಲ ಕಲಾ ಸಂಘದ ಪರವಾಗಿ, ನಮ್ಮ ಸತ್ಯಕೀರ್ತಿ ಕಲಾ ಸಂಘದ ಪರವಾಗಿ ಕಳಕಳಿಯಿಂದ ಕೇಳ್ಕೊಂತೀವಿ. ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀವಿ.